ನೂರಾರು 200ಕ್ಕಿಂತ ಮಿಕ್ಕಿಯ ಜನ ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಹತ್ರ ನಾನು ಒಂದೇ ಕೇಳೋದು, ನಾವು ಪ್ರತಿ ನಮ್ಮ ಲೆಕ್ಕದ ನಿಮ್ಮ ಹೆಸರು ಅಂತ ನಾಗೇಶ್ ಸುದ್ದಿಯವರ ಓಕೆ. ನಮಸ್ಕಾರ ಸ್ನೇಹಿತರೆ, ಇವತ್ತನೇ ದಿನ 3ನೇ ದಿನ ಆಗುತ್ತೆ. ಇವತ್ತು ಆ್ಯಕ್ಚುಲಿ ಸಾಸ್ತಾನದಿಂದ ಹೊರಡೋದು. ಇವಾಗೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ಫ್ರೆಶಪ್ ಆಗಿ ವಾಲಿಂದ ಈಗ ಹೊರಡಲಿಕ್ಕೆ ರೆಡಿಯಾಗಿದ್ದೇವೆ. ನಿನ್ನೆ ಎಲ್ಲ ರಾತ್ರಿಗೆ ಈ ಬಟ್ಟೆ ಮತ್ತು ಈ ಪಂಜಿನ ಕೊಟ್ಟಿದ್ದು ಗುರುಗಳ ಮನೆಗೆ ಹೋಗಬೇಕಾಗುತ್ತೆ. ಅವರೇ ನಮ್ಮನ್ನು ಕರ್ಕೊಂಡು ಹೋಗೋದು. ಇವತ್ತು ಬೆಳಗ್ಗೆ ಆಗ್ಬೋದು, ಈಗ ಟೈಮ್ ಒಂದು 7 ಗಂಟೆ ಆಗ್ತಾ ಬಂತು. ಎಲ್ಲರೂ ರೆಡಿಯಾಗಿಬಿಟ್ಟಿದ್ದಾರೆ ಒಳಗಡೆ ಎಲ್ಲ. ಆದರೆ ಒಂದು ಗೊತ್ತಾ, ಈ ಯಾತ್ರೆಯಲ್ಲಿ ಏಜ್ ಆದವರೇ ಜಾಸ್ತಿ, 40-50 ಏಜ್ ಆದವರೇ. ಈಗಪ್ಪ ಒಂದು ಸಲ ಒಳಗಡೆ ತೋರಿಸ್ತೀನಿ, ನೋಡ್ಬೋದು. ಎಲ್ಲ ಮದುವೆ ಆದವರೇ, 30 ವರ್ಷ 40 ವರ್ಷ. ತಗೊಂಡ್ಬರೋದಣ್ಣ, ಹೊರಡ್ಲಿಕ್ಕೆ ಸ್ಟಾರ್ಟ್ ಆದ್ರಾ? ಗೋವಿಂದ ಅಣ್ಣ, ಇವತ್ತು ಒಳ್ಳೆ ಆಗುತ್ತೆ. ಯಾಕಂದರೆ ತುಂಬ ಜನ ಇದ್ದಾರಲ್ಲ ಇವತ್ತು. ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಅಲ್ಲ, ಅದಕ್ಕೋಸ್ಕರ 200-300 ಜನ ಇರ್ಬೋದು ಪಾದಯಾತ್ರೆ ಮಾಡೋರು. ಕೈಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಕೈ ಕಾಲು ನಾವು ಇಟ್ಕೊಳ್ಳಿಕ್ಕೆ ಹೋಗ್ತದೆ. ತಟ್ಟೆ ಲೋಟ ನಿಮ್ಮಲ್ಲಿ ಇರಬೇಕು. ಆಮೇಲೆ ಒಂದು ನಮ್ಮ ಲಗೇಜ್ ಗಾಡಿ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ, ನೋಡ್ಬೋದು. ಲಗೇಜ್ ಗಾಡಿ ಎಲ್ಲ, ಬ್ಯಾಗ್ ಲಗೇಜ್ ಎಲ್ಲ ಇದರಲ್ಲೇ ಹಾಕೋದು. ಮಳೆ ಬರ್ತಾ ಇದೆ, ಇವಾಗ ತುಳಸಿ ಮಾಲೆ ಹಾಕ್ತಾರೆ. ಯಾರೆಲ್ಲ ಮೊದಲನೇ ವರ್ಷ ಇಲ್ಲಿ ಬಂದಿದ್ದೀವಿ, ಕೆಲವರು ಹೇಳ್ತಾರೆ ನೀನು ಎಂತಾರು ಟಿವಿಗೆ ಹಾಕ್ಕೊಂಡು ಅಥವಾ ಹಾಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋದ್ರೆ ದಾರಿ ಸಾಕು. ಆದರೆ ಯಾವ ಉದ್ದೇಶಕ್ಕೆ ನಾವು ಹೊರಟಿದ್ದೇವೆ ಅದು ಸಫಲ ಆಗುತ್ತೆ. ಏನಂದರೆ ಎತ್ತು ಗಾಣ ಸುತ್ತಿದಾಗ ಅಲ್ವಾ, ಎತ್ತಿಗೆ ಗೊತ್ತಾ ನಾನು ಗಾಣ ಸುತ್ತಿದ್ದೇನೆ, ಆದರೆ ಎಣ್ಣೆ ಬರ್ತದಷ್ಟೇ ಅನ್ನೋದು ಎತ್ತಿಗೆ ಕೂಡ ಗೊತ್ತಿದೆ. ಆ ಕಾರಣಕ್ಕೆ ಯಾರೆಲ್ಲ ಇಲ್ಲಿಂದ ಶುರು ಮಾಡಿ, ಬಹಳ ಮುಖ್ಯವಾಗಿ ನೀವು ಇವತ್ತು ಮಾಲೆ ಹಾಕ್ಕೊಂಡಿದ್ದೀರಿ. ಹಾಕೊಂಡ ನಂತರ ಅಲ್ಲಿ ಮುಟ್ಟುವರೆಗೆ ಒಂದು ವ್ರತ ಅಂದರೆ ಏನು? ವ್ರತ ಅಂದರೆ ಭಾರಿ ಶಿಸ್ತಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು. ಇದರಲ್ಲಿ ಏನು ವ್ರತ ಅಂತ ಹೇಳಿ, ಇಲ್ಲಿಂದ ಹೊರಟ ನಂತರ ನೀವು ಯಾವುದೇ ರೀತಿಯ ದುಶ್ಚಟಗಳನ್ನು, ಸಿಗರೇಟ್ ಸೇವೋದಾಗಲಿ, ಮದ್ಯ ಸೇವನೆ ಮಾಡೋದಾಗಲಿ, ಗುಟ್ಕೆ ತಿನ್ನೋದಾಗಲಿ, ಇದನ್ನು ಬಿಡಬೇಕು ಅಂತ ನಾವು ಹೇಳ್ತೇವೆ. ಗೋವಿಂದ ಗೋವಿಂದ. ನಿಮ್ಮೆಲ್ಲರ ಹತ್ರ ನಾನು ಒಂದೇ ಕೇಳೋದು, ನಾವು ಪ್ರತಿದಿನ ಶ್ರೀನಿವಾಸನ ನೋಡಲಿಕ್ಕೆ 16 ದಿವಸದ ನಾವು ವ್ರತವನ್ನು ಹಿಡಿದಿದ್ದೀವಿ. ನಾವೆಲ್ಲರೂ ನಾವು ನಡ್ಕೊಂಡು ಹೋಗುವಾಗ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಹೋಗಬೇಕು. ಕಾರಣ ಇಷ್ಟೇ, ಒಂದು ದಿನಕ್ಕೆ ನಾವು 45-50 ಕಿಲೋಮೀಟರ್ ನಡೀತೀವಿ. 1 ಕಿಲೋಮೀಟರ್ ನಡೀಲಿಕ್ಕೆ 1250 ಹೆಜ್ಜೆ ಬೇಕು ನಮಗೆ. ಆ 1250 ಹೆಜ್ಜೆಯಲ್ಲೂ ಒಂದೊಂದು ಹೆಜ್ಜೆಗೂ ಗೋವಿಂದ ಅಂತ ನಾವು ಕರೆದ್ರೆ ಒಂದು ದಿನದಲ್ಲಿ 60-70 ಸಾವಿರ ಶ್ರೀನಿವಾಸನ ಕರೆದಷ್ಟು ಪುಣ್ಯ ಬರುತ್ತೆ. ಆ 60-70 ಸಾವಿರ ಆ ಭಗವಂತನ ಸ್ಮರಣೆ ಮಾಡುವಾಗ ಒಂದು ಸರಿ ಅವನಿಗೆ ಮುಟ್ಟಿದರೆ ಇಡೀ ನಮ್ಮ ಪಾದಯಾತ್ರಾ ತಂಡಕ್ಕೆ, ಅವರ ಕುಟುಂಬಕ್ಕೆ ಆ ಶ್ರೀನಿವಾಸ ಸಂಪೂರ್ಣ ಅನುಗ್ರಹ ಮಾಡ್ತಾನೆ. ಗೋವಿಂದ ಗೋವಿಂದ. ಇವಾಗ 9:40 ಆಯಿತು. ಎಲ್ಲ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ಕೊಂಡು. ಮೊದಲನೇದಾಗಿ ಉಡುಪಿ ಕೃಷ್ಣ ಮಠ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವೆ. ನೋಡಬೇಕು, ಇವಾಗ 9:40 ಆಯಿತು. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಇಲ್ಲಿಂದ ಒಂದು 16 ಕಿಲೋಮೀಟರ್ ಆಗ್ಬೋದು ಹೆಚ್ಚಾಗಿ. ಅದು ನೀರು ಯಾವ್ದು ಬೇಕಂತ ಹೇಳಿ, ಬಾಳೆಹಣ್ಣು ಇದೆ. ಇಲ್ಲ ಅವ್ರದ್ದು ಎಲ್ಲ ಖರ್ಚು ಅವ್ರದ್ದು. ಸ್ಟೇಯಿಂದ ಇದ್ದು ಊಟಕ್ಕಿಂತ ಎಲ್ಲ ಅವ್ರದ್ದೇ. ಇದು ವೆಂಕಟೇಶ್ವರ ಸ್ವೀಟ್ಸ್ ಇದೆಯಲ್ಲ, ಗೊತ್ತಿರ್ಬೋದು, ಅವ್ರದ್ದೇ ಎಲ್ಲ ಖರ್ಚು. ಇದು 16ನೇ ವರ್ಷ ಇದೆ.
ನನ್ನ ಹೆಸರು ಶರತ್ ಅಂತ. ನಿಂದು ನಮ್ಮ ಲೆಕ್ಕದ ನಿಮ್ಮ ಹೆಸರು ಅಂತ? ನಮ್ಮದು ನಾಗೇಶ್ ಉದ್ಯಾವರ. ನಾಗೇಶ್ ಉದ್ಯಾವರ ಅಂತಲ್ಲ? ಓಕೆ. ಒಳ್ಳೆ ಬೇಡಿಕೊಂಡು ಒಳ್ಳೆಯದಾಗಿ ನಾವು ಮುಂಚೆ ಒಂದು 30 ಸಲ ಓದಿದ್ದು. ಹೌದಲ್ಲ? ಈಗ ಓದಿದ್ದು ಆಗುದಿಲ್ಲ. ಹೌದು. ನೀವು ಸಿಕ್ಕಿದ್ದಲ್ಲ ಬೇಕಾ ನಿನ್ನೆ ಕಟ್ಟಿಗೆ ಬೇಕಾ? ಅದೇ ಇಲ್ಲ ಇಲ್ಲ ಅವ್ರದ್ದೆಲ್ಲ ನೋಡ್ಕೊಳ್ತಾರೆ. ಹೌದಾ? 100 ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಲೆಕ್ಕ ಹುಂಡಿಯಲ್ಲಿ ಹಾಕಿ ಅಂತ. ನೆನಪು ಇರಲ್ಲ ಅವರೆಷ್ಟು ನಾಗೇಶ್ ಅಂತ ಹೇಳಿದ್ದು. ಈ ವಿಡಿಯೋ ನೋಡಿದರೆ ಆಯಿತು ನೆನಪು ಬರುತ್ತೆ. ನೆನಪಂದರೆ ಭಾಳ ಕಡಿಮೆ ನನಗೆಲ್ಲ ಹೆಸರು ಬರೋದು, ಅದ್ರಿಗೋಸ್ಕರ 100 ರೂಪಾಯಿ ಕೊಟ್ಟಿದ್ದಾರೆ. ಮುಂದ್ಗಡೆ ಬಂದ್ವಿ ನಾವು. ಇನ್ನೂ ನಾನು ಮ್ಯಾಪ್ ನೋಡಲಿಲ್ಲ, ಇನ್ನೂ ನೋಡಲಿಲ್ಲ. ಯಾಕಂದರೆ ಅದ್ರ ಏನಾಗುತ್ತೆ ಗೊತ್ತಾ, ಇನ್ನೂ ಬರಲಿಲ್ಲ ಆ ರೀತಿ ಆಗುತ್ತೆ. ಅದ್ರಿಗೋಸ್ಕರ ನಾನು ನೋಡ್ಲಿಕ್ಕೆ ಹೋಗಲಿಲ್ಲ. ಅದ್ರಿಗೋಸ್ಕರ ನೆಟ್ಟೆಲ್ಲ ಆನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಮೊಬೈಲೆಲ್ಲ ಯೂಸ್ ಮಾಡಿದ್ರೆ ಸರಿ ಆಗಲ್ಲ. ಅದಕ್ಕೆ ದೇವ್ರ ಸಾಂಗ್ ಹಾಕೊಂಡು ಸೀದಾ ನಡೀತಾ ಇದೆ. ಇರಲ್ಲ ಅದಕ್ಕೆ ಅದ್ರಿಗೋಸ್ಕರ ಒಂದು ಅವರು ಕೊಟ್ಟಿದ್ರು ಹಿಂದ್ಗಡೆ ಅವರು 100 ರೂಪಾಯಿ ಕೊಟ್ಟಿದ್ರು. ಅದು ಹಾಕೊಂಡು ನೆನಪಿದ್ದಾಗ್ತದೆ. ಓಕೆ ಬರಲಿ. ಇನ್ನೊಬ್ಬರು 25 ರೂಪಾಯಿ ಕೊಟ್ಟಿದ್ದಾರೆ. ನೆನಪಿದ್ರೆ ಹಾಕೋದು, ಯಾಕಂದರೆ ನೆನಪಿಲ್ಲಾದರೆ ಕಷ್ಟ ಆಗುತ್ತೆ. ಅದ್ರಿಗೋಸ್ಕರ 3ನೇ ತಾರೀಕಿಗೆ ರೀಚ್ ಆಗ್ಬೋದು. ನಾವು 3 ದಿನ ಆಯ್ತು ಈಗ. ಸೊ ಇವಾಗ ಉಡುಪಿಯಲ್ಲಿ ರೀಚ್ ಆದ್ವಿ ನಾವು. 3 ಗಂಟೆ ಬೇಕಾಯಿತು ಸಾಸ್ತಾನದಿಂದ ಇಲ್ಲಿ ಬರಲಿಕ್ಕೆ. 3 ಗಂಟೆ 3 ಅವರ್ಸ್ 18 ಕಿಲೋಮೀಟರ್ ಇದೆ ಸಾಸ್ತಾನದಿಂದ. ಇಲ್ಲೇ ಇವಾಗ ಊಟನ ಮುಗಿಸಿ ದರ್ಶನ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಹೋಗ್ಲಿಕ್ಕೆ ಶುರು ಮಾಡೋದು. ಸೊ ಇವಾಗ ಊಟನ ಮುಗಿಸಿ ಇವಾಗ ಮತ್ತೆ 15 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಹಿರಿಯಡ್ಕದಲ್ಲಿ ಸ್ಟೇ ಆಗೋದು ಇವತ್ತು ರಾತ್ರಿ. ಸರ್ ನಮಸ್ತೆ. ಇನ್ನು 2.5 ಕಿಲೋಮೀಟರ್ ಇದೆ ಹಿರಿಯಡ್ಕ ಬರಲಿಕ್ಕೆ. ನೀರೆಲ್ಲ ಬಿಸಿಯಾಗಿ ಹೋಗ್ಬಿಟ್ಟಿದೆ. 4:20 ಆಯಿತು. 4:15 ಆಗ್ಬೋದು ರೀಚ್ ಆಗಲಿಕ್ಕೆ. 4:15 ಜಾಸ್ತಿನೇ ಆಗುತ್ತೆ. ಏನು ಗೊತ್ತಾ, ಜಾಸ್ತಿ ರೆಸ್ಟ್ ಮಾಡಿದ್ರಿತ್ತಲ್ಲ ಮತ್ತು ನೋವು ಬರುತ್ತೆ. ಅದ್ರಿಗೋಸ್ಕರ ಜಾಸ್ತಿ ಹೊತ್ತು ತನಕ ಕೂತ್ಕೊಳ್ಬಾರ್ದು, ನಡೀತಾ ಇರಬೇಕು. ಒಂದು ನಿಮಿಷ 2 ನಿಮಿಷ ಕೂತ್ಕೊಂಡು. ಸೊ ಇವಾಗ ಹಿರಿಯಡ್ಕದಲ್ಲಿ ರೀಚ್ ಆದ್ವಿ ನಾವು. 5 ಗಂಟೆ ಆಗ್ತಾ ಬಂತು. 33-4 ಕಿಲೋಮೀಟ್ರ್ ಆಯಿತು ಸಾಸ್ತಾನದಿಂದ ಹೊರಡಿದ್ದು. 5 ಗಂಟೆ ಆಗ್ತಾ ಬಂತು. ಮೋಸ್ಟ್ಲಿ ಇದೇ ಟೆಂಪಲ್ ಇರಬೇಕು. ಹಿಂದ್ಗಡೆ ಇದ್ದಾರೆ 4-5 ಮಂದಿ ಮುಂದ್ಗಡೆ ಬಂದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು, ವೀರಭದ್ರ ಟೆಂಪಲ್ ಇಲ್ಲೇ ಅನಿಸುತ್ತೆ. ಇದೇ ಲೊಕೇಶನ್ ಅಂತ ಹೇಳಿದ್ದು. ನೋಡೋಣ ಒಳಗಡೆ ಹೋಗಿ. ಒಂದ್ಸಲ ಲಗೇಜ್ ತೋರಿಸ್ತೀನಿ ನಿಮಗೆ, ಯಾವ ರೀತಿ ರಾಶಿ ಬಿದ್ದೋಗ್ಬಿಟ್ಟಿದೆ ಅಂತ ನೋಡ್ಬೋದು. ನಮ್ಮ ಲಗೇಜ್ ಎಲ್ಲ ವ್ಯಾನಲ್ಲಿ ಹಾಕೊಂಡು ಬರೋದು. ಅವ್ರದ್ದು ವ್ಯಾನ್ ಇದೆಯಲ್ಲ ಅದರಲ್ಲಿ ಹಾಕೊಂಡು ನಾವು ಸ್ಟೇ ಮಾಡುವಲ್ಲಿ ರೀಚ್ ಆಗಿರ್ತಾರೆ. ನಾವು ನೋಡ್ಬೋದು ಇವತ್ತು ಸ್ಟೇ ಮಾಡುವ ಜಾಗ